ನೆಹರು ಅವರು ಸರ್ಕಾರದ ಹಣದಲ್ಲಿ ಬಾಬರಿ ಮಸೀದಿ ಪುನರ್ ನಿರ್ಮಾಣ ಮಾಡೋಣ ಅಂತ ಪಟೇಲರ ಬಳಿ ಹೇಳಿದ್ರ? ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಡಿದ್ದ ಮಾತುಗಳು ಎಷ್ಟು ಸತ್ಯ? ಕೈ ಪಕ್ಷದ ನಾಯಕರು ರಾಜನಾಥ್ ಸಿಂಗ್ ವಿರುದ್ಧ ಮುಗಿಬಿದ್ದಿದ್ದು ಯಾಕೆ? ರಾಜನಾಥ್ ಸಿಂಗ್ ಆಡಿದ್ದ ಮಾತಿಗೆ ಯಾವುದೇ ದಾಖಲೆಗಳಿಲ್ಲವೆ? ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆ ನಿಮ್ಮರೆ ತಮ್ಮ ಕನ್ನಡದಲ್ಲಿ. ಮಿತ್ರರೇ, ಭಾರತದ ಮೊದಲ ಗೃಹ ಮಂತ್ರಿ, ಉಕ್ಕಿನ ಮನುಷ್ಯ ಅಂತಲೇ ಪ್ರಖ್ಯಾತರಾಗಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೇ ಜನ್ಮ ವರ್ಷಾಚರಣೆಯನ್ನ ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರವೇ ವಿಶೇಷ ಕಾಳಜಿಯನ್ನ ವಹಿಸಿ ಉಕ್ಕಿನ ಮನುಷ್ಯನ 150ನೇ ಜನ್ಮ ವರ್ಷಾಚರಣೆಯನ್ನ ಆಚರಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದೇ ವರ್ಷಾಚರಣೆಯ ಅಂಗವಾಗಿ 2 ದಿನಗಳ ಹಿಂದೆ ಗುಜರಾತಿನ ವಡೋದರದ ಹತ್ತಿರದ ಸಾದ್ಲಿ ಗ್ರಾಮದಲ್ಲಿ ಏಕತೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೇಂದ್ರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ತಮ್ಮ ಭಾಷಣದಲ್ಲಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಸರ್ಕಾರದ ಹಣದಲ್ಲಿ ಬಾಬರಿ ಮಸೀದಿ ಪುನರ್ ನಿರ್ಮಾಣ ಮಾಡೋಣ ಅಂತ ಸರ್ದಾರ್ ಪಟೇಲರ ಬಳಿ ಹೇಳಿದ್ರು. ಪಟೇಲರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಹಾಗೂ ಈ ಯೋಜನೆ ಜಾರಿಯಾಗದಂತೆ ತಡೆದಿದ್ರು ಅಂತ ಹೇಳಿದರು. जब पंडित जवाहरलाल नेहरू बाबरी मस्जिद के मुद्दे पर सरकारी खजाने से पैसा खर्च करने की बात जब उन्होंने छेड़ी थी, सरकारी खजाने से पैसा खर्च करके बाबरी मस्जिद बनवाई जानी चाहिए, उसका भी विरोध यदि किसी ने किया था तो गुजराती मां की कोख से पैदा हुए सरदार वल्लभ भाई पटेल ने ही किया था मेरे घर। और उस समय सरकारी पैसे से उन्होंने बाबरी मस्जिद नहीं बनने दिया. ಇದನ್ನ ಕೇಳುತ್ತಾ ಇದ್ದ ಹಾಗೆ ಕೈ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಎಲ್ಲ ನಾಯಕರು ಕೂಡ ರಾಜನಾಥ್ ಸಿಂಗ್ ಅವರ ವಿರುದ್ಧ ಮುಗಿಬಿದ್ದರು. ಅವರಾಡಿದ ಮಾತಿಗೆ ದಾಖಲೆ ಎಲ್ಲಿದೆ ಅಂತ ಕೇಳಿದರು. ಇದು ಸುಳ್ಳು ಮತ್ತು ವಾಟ್ಸ್ಆಪ್ ಯೂನಿವರ್ಸಿಟಿಯ ಕಥೆ ಅಂತ ಟೀಕೆ ಮಾಡಿದರು. ದೇಶದ ಇತಿಹಾಸವನ್ನ ತಮ್ಮ ನಿರೂಪಣೆಗೆ ತಕ್ಕ ಹಾಗೆ ತಿರುಚಬಾರದು ಅಂತ ಹೇಳಿದರು. ಕೈ ಪಕ್ಷದ ಎಲ್ಲ ನಾಯಕರು ದಾಖಲೆ ಕೊಡಿ ಅಂತಲೇ ಹೇಳಿದರು. ರಕ್ಷಣಾ ಸಚಿವರ ಮಾತಿಗೆ ಯಾವುದೇ ದಾಖಲೆಗಳು ಇಲ್ಲವೇ? ಸೂಕ್ತ ದಾಖಲೆಗಳು ಇಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆದ್ರ ರಾಜನಾಥ್ ಸಿಂಗ್. नेहरू जी ने सोमनाथ मंदिर के पुनर्निर्माण का सवाल उठाया. नेहरू जी ने क्या कहा कि पुनर्निर्माण का सवाल उठाया, बड़े ही शांत भाव से सरदार ने शांत पर दृढ़ स्वर में इस बात को स्पष्ट किया, सोमनाथ मंदिर का मामला अलग है, वहां 30 लाख रुपए जनता ने दान दिए हैं, एक ट्रस्ट बनाया गया है और इस काम में सरकार का 1 कौड़ी भी पैसा खर्च नहीं हुआ है, यह सरदार वल्लभ भाई पटेल ने. ಕೈ ಪಕ್ಷದ ನಾಯಕರೆಲ್ಲರೂ ರಾಜನಾಥ್ ಸಿಂಗ್ ಅವರ ಮೇಲೆ ಮುಗಿಬೀಳ್ತಾ ಇದ್ದ ಹಾಗೆ ರಕ್ಷಣಾ ಸಚಿವರು ದಾಖಲೆ ಇಲ್ಲದೆ ಮಾತನಾಡಿದ್ರ ಅಥವಾ ಮಾತಿನ ಬರದಲ್ಲಿ ಹೀಗೆ ಹೇಳಿಬಿಟ್ರ? ಅವರ ಮಾತಿಗೆ ದಾಖಲೆಗಳೇ ಇಲ್ವಾ ಎಂಬೆಲ್ಲ ಪ್ರಶ್ನೆಗಳು ಉದ್ಭವಿಸಿತ್ತು. ಅಂದ ಹಾಗೆ ಇತಿಹಾಸವನ್ನ ಕೆದಕಿ ನೋಡಿದಾಗ ನೆಹರು ಪಟೇಲ್ ಜೊತೆ ಆಡಿದ್ದ ಈ ಮಾತುಗಳಿಗೆ ಯಾವುದೇ ಪತ್ರ ವ್ಯವಹಾರದಲ್ಲಾಗಲಿ ಅಥವಾ ಸರ್ಕಾರದ ಅಧಿಕೃತ ಪ್ರಕಟಣೆಗಳಲ್ಲಿ ದಾಖಲಾದಂತಹ ಯಾವುದೇ ಉಲ್ಲೇಖಗಳು ಕಂಡು ಬರುವುದಿಲ್ಲ. ಆದರೆ ಸರ್ದಾರ್ ಪಟೇಲರು ತಮ್ಮ ದಿನಚರಿಯನ್ನ ಪ್ರತಿನಿತ್ಯ ಬರೀತಾ ಇದ್ರಂತೆ. ಅವರು ನಿಧನರಾದ ನಂತರ ಈ ದಿನಚರಿಯನ್ನ ಅವರ ಮಗಳು ಮನಿಬೆನ್ ಪಟೇಲ್ ಅವರು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ರು. ಆ ಪುಸ್ತಕದ ಹೆಸರು ಇನ್ಸೈಡ್ ಸ್ಟೋರಿ ಆಫ್ ಸರ್ದಾರ್ ಪಟೇಲ್, ದಿ ಡೈರಿ ಆಫ್ ಮನಿಬೆನ್ ಪಟೇಲ್, 1936ರಿಂದ 50. ಈ ಪುಸ್ತಕದ 24ನೇ ಪುಟದಲ್ಲಿ ನೆಹರು ಪಟೇಲ್ ಅವರ ಈ ಸಂಭಾಷಣೆಯ ಬಗ್ಗೆ ದಾಖಲೆಗಳು ಸಿಗುತ್ತೆ. ಈ ಸಂಭಾಷಣೆ ನಡೆದಿದ್ದು ಸೆಪ್ಟೆಂಬರ್ 20, 1950ರಲ್ಲಿ. ಸರ್ದಾರ್ ಪಟೇಲರು ಭಾರತದ ಅಸ್ಮಿತೆಯನ್ನು ಪುನರುತ್ಥಾನಗೊಳಿಸುವ ನಿಟ್ಟಿನಲ್ಲಿ ಸೌರಾಷ್ಟ್ರದ ಸೋಮನಾಥ ಮಂದಿರವನ್ನ ಪುನಃ ಸ್ಥಾಪನೆ ಮಾಡುವ ಸಂಕಲ್ಪವನ್ನು ಕೈಗೊಂಡಿದ್ದರು. ಇದಕ್ಕೆ ಆಗಿನ ಪ್ರಧಾನಿ ನೆಹರು ಅವರು ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಸಮಯದಲ್ಲಿ ಆಡಿದ್ದರು ಎನ್ನಲಾದಂತಹ ಮಾತುಗಳಿದು. ನೆಹರು ಅವರು ಬಾಬರಿ ಮಸೀದಿಯನ್ನು ಕೂಡ ಇದೇ ರೀತಿಯಲ್ಲಿ, ಅಂದರೆ ಸೋಮನಾಥ ಮಂದಿರದ ರೀತಿಯಲ್ಲಿ ಪುನರ್ ನಿರ್ಮಾಣ ಮಾಡೋಣ ಅಂತ ಹೇಳಿದರು. ಆಗ ಪಟೇಲರು ಸರ್ಕಾರದ ದುಡ್ಡಿನಲ್ಲಿ ದೇವಸ್ಥಾನ ಮಸೀದಿಗಳನ್ನು ನಿರ್ಮಾಣ ಮಾಡಬಾರದು, ಸೋಮನಾಥ ಮಂದಿರದ ನಿರ್ಮಾಣದಲ್ಲಿ ಬೇರೆಯದೇ ವಿಚಾರ ಇದೆ, ದೇವಾಲಯದ ಪುನಃಸ್ಥಾಪನೆಗಾಗಿ ಟ್ರಸ್ಟ್ ಒಂದರ ರಚನೆಯಾಗಿದೆ, ಈ ಟ್ರಸ್ಟ್ ಅಡಿಯಲ್ಲಿ ಜನರಿಂದ 30 ಲಕ್ಷ ರೂಪಾಯಿಯನ್ನ ಸಂಗ್ರಹ ಮಾಡಲಾಗಿದೆ, ಈ ಟ್ರಸ್ಟ್ಗೆ ಜಾಮ್ ಸಾಹೇಬರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ, KM ಮುಂಕ್ಷಿ ಅವರು ಈ ಟ್ರಸ್ಟ್ನ ಸದಸ್ಯರು, ಸರ್ಕಾರದ 1 ರೂಪಾಯಿ ಕೂಡ ದೇವಸ್ಥಾನದ ಪುನಃಸ್ಥಾಪನೆಗೆ ಬಳಸಲಾಗುವುದಿಲ್ಲ ಅಂತ ಹೇಳಿದರು. ಇಷ್ಟಕ್ಕೆ ನೆಹರು ಅವರು ಕೂಡ ಮೌನವಾದರು ಅಂತ ಆ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ. ಸೋಮನಾಥ ಮಂದಿರಕ್ಕೆ ವಿರೋಧ, ಬಾಬರಿ ಮಸೀದಿಗೆ ಬೆಂಬಲ, ಇದು ನೆಹರು ಸ್ಟ್ಯಾಂಡ್ ಆಗಿತ್ತಾ? ಹೌದು,
ನೆಹರು ಅವರು ಸೋಮನಾಥ ದೇವಸ್ಥಾನದ ಪುನಃಸ್ಥಾಪನೆ ವಿಚಾರದಲ್ಲಿ ಹೇಗೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು ಅನ್ನುವುದಕ್ಕೆ ಇತಿಹಾಸದಲ್ಲಿ ಸ್ಪಷ್ಟ ದಾಖಲೆಗಳು ಸಿಗುತ್ತೆ. ದೇವಸ್ಥಾನದ ಲೋಕಾರ್ಪಣೆ ಮಾಡಲು ಆಹ್ವಾನಿತರಾಗಿದ್ದಂತಹ ಆಗಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಕೂಡ ಅಲ್ಲಿಗೆ ಹೋಗದಂತೆ ತಡೆ ಹಿಡಿಯಲು ಪ್ರಯತ್ನ ಮಾಡಿದ್ರು. ಹಾಗೆಯೇ ಈ ಕಾರ್ಯಕ್ರಮದ ಸುದ್ದಿಯನ್ನ ರೇಡಿಯೋದಲ್ಲಿ ಪ್ರಸಾರ ಮಾಡಲು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿರುವಂತಹ ವಿಚಾರಗಳು. ಸರ್ಕಾರದ ದುಡ್ಡಿನಲ್ಲಿ ಬಾಬರಿ ಮಸೀದಿಯನ್ನೂ ನಿರ್ಮಿಸೋಣ ಎಂದು ಸೋಮನಾಥ ಮಂದಿರದ ಪುನಃಸ್ಥಾಪನೆಗೆ ಕೌಂಟರ್ ಕೊಟ್ಟಿದ್ದು ನೆಹರು ಅವರ ಸ್ಟ್ಯಾಂಡ್ ಅನ್ನ ಸ್ಪಷ್ಟವಾಗಿ ಬಿಂಬಿಸುತ್ತೆ. ಅಂದಹಾಗೆ ದಾಖಲೆಗಳನ್ನ ಕೊಡಿ ಅಂತ ಕೇಳುವ ಕೈ ಪಕ್ಷದ ನಾಯಕರಿಗೆ ಈಗ ದಾಖಲೆಗಳು ಸಿಕ್ಕಿತು ಅಂತ ನಾನು ಭಾವಿಸ್ತೇನೆ. ಈ ದಾಖಲೆಗಳು ವಾಟ್ಸ್ಆಪ್ ಯೂನಿವರ್ಸಿಟಿಯದ್ದಲ್ಲ, ಫೇಕ್ ಕ್ರಿಯೇಷನ್ ಕೂಡ ಅಲ್ಲ. ಇದು ಸ್ವತಃ ಸರ್ದಾರ್ ಪಟೇಲ್ ಮಗಳು ಮಣಿಬೆನ್ ಪಟೇಲ್ ಸಂಗ್ರಹಿಸಿ ಪ್ರಕಟಿಸಿದ್ದ ಸರ್ದಾರ್ ಪಟೇಲರು ಪ್ರತಿನಿತ್ಯ ಬರೀತಾ ಇದ್ದ ಡೈರಿಯಲ್ಲಿ ಉಲ್ಲೇಖವಾದಂತಹ ಮಾತುಗಳು. ಅಂದಹಾಗೆ ಮಣಿಬೆನ್ ಪಟೇಲ್ ಅವರು RSS ಆಗಲಿ BJPಯಲ್ಲಾಗಲಿ ಇಲ್ಲ, ಅದು ಯಾವುದರ ಸದಸ್ಯ ಕೂಡ ಅಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.